ಅವರಿಗೆ ಒಬ್ಳು 5 ವರ್ಷದ ಮಗಳಿದ್ಲು. ಅವರಿಗೆ 22 ವರ್ಷ ಆದಾಗ ಆ 500 ರೂಪಾಯಿ ಬಡ್ಡಿ ಸೇರಿ ಸೇರಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ನನಗೆ ಕೊಡಿ. ಅವಾಗೆಲ್ಲ ಬ್ಯಾಂಕ್ ಇರಲಿಲ್ವಲ್ಲ, ಅದಕ್ಕೆ ಈ ಬಡ ಬ್ರಾಹ್ಮಣ ಒಬ್ಬ ಶ್ರೀಮಂತನ ಹತ್ತಿರ ಹೋಗಿ 500 ರೂಪಾಯಿಯನ್ನು ಅಡವು ಇಡ್ತಾನೆ. ಆಯ್ತು, ಈ ಘಟನೆಯಾಗಿ 12 ವರ್ಷ, 15 ವರ್ಷ, 17 ವರ್ಷ ಆಯ್ತು. ಈಗ ಆ ಬ್ರಾಹ್ಮಣ ಆ ಶ್ರೀಮಂತನ ಹತ್ರ ಹೋಗಿ ನನ್ನ 500 ರೂಪಾಯಿಯನ್ನು ಬಡ್ಡಿ ಸಹಿತ ಮರಳಿ ಕೊಡಿ, ನನ್ನ ಮಗಳ ಮದುವೆ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಆಗ ಆ ಶ್ರೀಮಂತ ಇವನು ಹೇಗಿದ್ರು ಬಡವ, ಇವನನ್ನು ಸುಲಭವಾಗಿ ಮೋಸ ಮಾಡಬಹುದು ಅಂತ ಯೋಚಿಸಿ ನೀನು ನನಗೆ 500 ರೂಪಾಯಿ ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟ. ನೋಡು, ನನ್ನ ಬುಕ್ಸಲ್ಲಿ ಎಲ್ಲೂ ಅದನ್ನು ಬರಲಿಲ್ಲ, ಆದ್ರಿಂದ ನಾನು ನಿಮ್ಗೆ ಹಣವನ್ನು ಮರಳಿ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಬಿಟ್ಟ. ಈ ಬಡ ಬ್ರಾಹ್ಮಣನಿಗೆ ಬಹಳ ದುಃಖ ಆಯಿತು. ಅವನು ಆ ಊರಿನ ರಾಜನ ಹತ್ರ ಹೋಗಿ ಹೇಳ್ತಾನೆ. ರಾಜ ಹೇಳ್ತಾನೆ, ನೀನೇನೋ ಚಿಂತಿಸ್ಬೇಡ, ನಾನು ಒಂದು ಪರಿಹಾರವನ್ನು ಹೇಳ್ಕೊಡ್ತೀನಿ. ನಾಳೆ ನಾನು ನಗರ ಪ್ರದಕ್ಷಿಣೆ ಅಥವಾ ನಗರ ಸಂದರ್ಶನಕ್ಕೆ ಹೋಗ್ಲಿಕ್ಕಿದೆ. ಆಗ ನೀನು ನನ್ನ ರಥದಲ್ಲಿ ನನ್ನ ಜೊತೆ ಕುಳಿತುಕೋ ಅಂತ ಹೇಳಿದ. ಸರಿ, ಮರುದಿನ ನಗರ ಪ್ರದಕ್ಷಿಣೆಗೆ ರಾಜ ಹೋದಾಗ ರಾಜನ ರಥದಲ್ಲಿ ರಾಜನ ಪಕ್ಕ ಈ ಬಡ ಬ್ರಾಹ್ಮಣ ಕುಳಿತಿದ್ದಾನೆ. ಅದನ್ನು ಆ ಶ್ರೀಮಂತ ಮನುಷ್ಯ ನೋಡಿಬಿಟ್ಟ. ಅಯ್ಯೋ, ನಾನು ಈ ವ್ಯಕ್ತಿಗೆ ಮೋಸ ಮಾಡಿದ್ದೇನೆ, ಸುಳ್ಳು ಹೇಳಿದ್ದೇನೆ. ಅವನು ನೋಡಿದ್ರೆ ರಾಜನ ಪಕ್ಕನೆ ಕುಳಿತಿದ್ದಾನೆ. ಈಗ ಅವನು ರಾಜನಿಗೆ ಹೇಳದೆ ಇರ್ತಾನ, ರಾಜ ನನಗೆ ಪನಿಷ್ಮೆಂಟ್ ಶಿಕ್ಷೆಯನ್ನು ಕೊಡದೆ ಇರ್ತಾನ ಅಂತ ಆ ಶ್ರೀಮಂತನಿಗೆ ಬಹಳ ಚಿಂತೆ ಆಯಿತು. ಅವತ್ತೇ ಸಾಯಂಕಾಲ ಅವನು ಆ ಬ್ರಾಹ್ಮಣನನ್ನು ಕರೆದು, ಅಪ್ಪ, ನನ್ನಿಂದ ತಪ್ಪಾಯ್ತು, ನನ್ನ ಪುಸ್ತಕಗಳಲ್ಲಿ ನೀನು 500 ರೂಪಾಯಿ ಕೊಟ್ಟಿರೋದನ್ನು ಬರೆದಿದೆ, ಅದಕ್ಕೆಲ್ಲ ಬಡ್ಡಿ ಎಲ್ಲ ಸೇರಿಸಿ ಈಗ ಎಷ್ಟು 20,000ನೋ 25,000ನೋ ಆಗುತ್ತೆ, ಅಷ್ಟನ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ದಯವಿಟ್ಟು ನಾನು ಮಾಡಿದ್ದನ್ನು ರಾಜನಿಗೆ ಹೇಳ್ಬೇಡ ಅಂತ ಆ ಶ್ರೀಮಂತ ಆ ಬಡ ಬ್ರಾಹ್ಮಣನನ್ನು ಕರೆದು 25,000 ರೂಪಾಯಿ ಕೊಟ್ಟು ಕ್ಷಮೆ ಕೇಳಿ ಗೌರವದಿಂದ ಕಳುಹಿಸಿಕೊಡ್ತಾನೆ. ಇಷ್ಟೆಲ್ಲ ಪವಾಡ ಆಗಿದ್ದು ರಾಜನ ಜೊತೆ ಸ್ವಲ್ಪ ಹೊತ್ತು ರಥದ ಮೇಲೆ ಕುಳಿತಿದ್ದರಿಂದ ಆಗಿತ್ತು. ಇನ್ನು ನಾವೆಲ್ಲರೂ ಭಗವಂತನ ಜೊತೆ ಕುಳಿತುಕೊಳ್ಳೋದಾದ್ರೆ ಹೇಗಿರುತ್ತೆ? ಒಬ್ಬ ಭೂಮಿಯ ಮೇಲಿನ ರಾಜನ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡ್ರೇನೆ ಇಷ್ಟೊಂದು ಪ್ರಯೋಜನ ಇರುವುದಾದ್ರೆ, ಇನ್ನು ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಪ್ರಭು ಅವನ ಜೊತೆಯಲ್ಲಿ ನಾವು ಕುಳಿತುಕೊಳ್ಳುವುದಾದ್ರೆ ಎಷ್ಟೊಂದು ಪ್ರಯೋಜನ ಆಗಲಿಕ್ಕಿಲ್ಲ.